ಸರ್ಕಾರದ ವಿರುದ್ಧ ಪರ್ಸೆಂಟೇಜ್ ಆರೋಪ ಮಾಡ್ತಾ ಇದ್ದಂತಹ ಗುತ್ತಿಗೆದಾರರ ಸಂಘದಲ್ಲಿಯೇ ಪರ್ಸೆಂಟೇಜ್ನ ಸದ್ದು ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಕ್ಷರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಅಸೋಸಿಯೇಷನ್ಗೆ ಕರಾಳ ದಿನ. ಸತ್ಯ ಶೋಧ ಮಾಡೋದಕ್ಕೆ ಸಮಿತಿಯನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ಘಟನೆಗೂ ಅಸೋಸಿಯೇಷನ್ಗೂ ಸಂಬಂಧವಿಲ್ಲ. ಅದು ಅವರ ಖಾಸಗಿ ಸ್ಥಳದಲ್ಲಿ ನಡೆದಿರುವ ಘಟನೆ. ನಾವ್ಯಾವತ್ತೂ ಪರ್ಸೆಂಟೇಜ್ ಬಗ್ಗೆ ಕೇಳಿಲ್ಲ, ಆರೋಪಿಸಿಲ್ಲ. ರಾಜಕೀಯಕ್ಕಾಗಿ ನಮ್ಮನ್ನ ಬಲಿ ಕೊಡಬೇಡಿ ಅಂತ ಮನವಿಯನ್ನ ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್. ಇನ್ನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರನ್ನ ನಮ್ಮ ಪ್ರತಿನಿಧಿ ಸವಿತಾ ಮಾತನಾಡಿಸಿದ್ದಾರೆ. ನೋಡ್ಕೊಂಡ್ ಬರೋಣ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರ ಆಡಿಯೋ ವೈರಲ್ ಬೆನ್ನಲ್ಲೇ ಅವರನ್ನು ಅಮಾನತು ಮಾಡಲಾಗಿದೆ. ಅಧ್ಯಕ್ಷರಿದ್ದಾರೆ, ಅವರನ್ನೇ ಮಾತಾಡ್ಸ್ತಾ ಹೋಗೋಣ. ಈ ಒಂದು ಆಡಿಯೋ ಬಗ್ಗೆ ನಿಮ್ಮ ಸ್ಪಷ್ಟ. ಬೆಳಿಗ್ಗೆ ನಿಮ್ಮ ಟಿವಿನಲ್ಲಿ ನೋಡಿದಾಗಲೇ ನಮಗೆ ಶಾಕ್ ಆಯಿತು. ಇದೇನಪ್ಪ ಹಿಂಗೆ ಬಂದಿದೆ ಅಂತಂದೇಳಿ. ಅದು ಭಾಳ ದುರ್ದೈವ. ಹಂಗಾಗಬಾರ್ದಾಗಿತ್ತು. ಹಿಂದೆ ಯಾವತ್ತೂ ಆಗಿಲ್ಲ, ಈಗಲೂ ಇದೆ ಅಲ್ಲ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಒಂದು ತುರ್ತು ಸಭೆ ಕರೆದು ಕಾರ್ಯಕಾರಿ ಸಮಿತಿನ ಅದರಲ್ಲಿ ಅವ್ರನ್ನ ಅಮಾನತು ಮಾಡಿದ್ದೀವಿ. ನೆಕ್ಸ್ಟ್ ಅದಕ್ಕೊಂದು ಕಮಿಟಿ ಮಾಡಿದ್ದೀವಿ. 6 ಜನದೊಂದು ಕಮಿಟಿ, ಸೀನಿಯರ್ ನಮ್ಮ ಸದಸ್ಯರನ್ನೆಲ್ಲ ಸೇರಿಸ್ಕೊಂಡು ಅದರಲ್ಲಿ ಕ್ರಮ ಏನು ಬರುತ್ತೆ ನೋಡಿಕೊಂಡು ನಿರ್ದೇಶಕ ಸ್ಥಾನದ್ದು ಅವ್ರ ಕ್ರಮಬದ್ಧವಾಗಿ ನಾವು ಅದನ್ನು ಆ್ಯಕ್ಷನ್ ತೊಗೊಳ್ತೀವಿ. ಇದು ಅವ್ರದ್ದು ವೈಯಕ್ತಿಕ. ಇದು ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ಗೂ ಈ ಒಂದು ಘಟನೆಗೂ ನಮಗೂ ಸಂಬಂಧ ಇಲ್ಲ. ಅದು ಎಲ್ಲೋ ಯಾವುದೋ ಜಾಗದಲ್ಲಿ ಆಗಿರೋದು. ನಮ್ಮ ಜಾಗದಲ್ಲಿ ಆಗಿದ್ರೆ ನಾವು ಹೊಣೆ ಬರಬೇಕಾಗಿತ್ತು. ಅದು ಬೇರೆ ಇದರಿಂದ ಸೊ ನಾವು ಇದನ್ನು ಖಂಡಿಸ್ತೀವಿ. ಹಿಂಗಾಗಬಾರ್ದು, ಯಾರಿಗೂ ಈ ಮನಸ್ಥಿತಿ ಬರಬಾರ್ದು ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೂ ತಮಗೂ ಜಟಾಪಟಿ ನಡೀತಾ ಇರುತ್ತೆ. ಅಂಥದ್ರಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ನೋಡಿದಾಗ ಬೇಲಿಯೇ ಎದ್ದು ಹೊಲ ಮೈದಂಗ ಆಯ್ತು. ಅದಕ್ಕೆ ನಾವು ತಲೆ ತಗ್ಗಿಸ್ತೀವಲ್ಲ. ಒಂದ್ಸರಿ ನಿಮಗೆ ಸಾರಿ ಅಂತ ಹೇಳ್ಬಿಟ್ವಲ್ಲ, ತಪ್ಪಾಗಿದೆ ನಮ್ಮ ಕಡೆಯಿಂದ ಅಸೋಸಿಯೇಷನ್ ಇದರಿಂದ. ಆದರೆ ಎಲ್ಲರೂ ಹಂಗಿಲ್ಲ ಹೇಳಿದ್ವಲ್ಲ, ಏನೋ ಒಂದು ಆಕಸ್ಮಿಕವಾಗಿ ಇದು ಈಸ್ ಎ ಟೋಟಲಿ ಆಕ್ಸಿಡೆಂಟ್ ಇದು ಆಗಿದೆ. ಅಲ್ಲಿ ಕ್ಲೋಸ್ ಮಾಡೋಣ ಅಷ್ಟೇ. ಮುಂದಿನ ದಿನಗಳಲ್ಲಿ ಆಗದೆ ಇರೋ ರೀತಿ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀರಾ? ಜಿಲ್ಲಾವಾರು ಪ್ರವಾಸ ಹೋಗ್ತಾ ಇದ್ದೀವಿ. ಎಲ್ಲ ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಯವರಿಗೆಲ್ಲ ವಿಚಾರ ತಿಳಿಸಿದ್ದೀವಿ. ಅವರು ಸಹ ಅವರಿಂದನೂ ಫೋನ್ ಬಂದಿದೆ, ಹಿಂಗೆ ಮಾಡಬಾರ್ದಾಗಿತ್ತು, ಆಗಬಾರ್ದಾಗಿತ್ತು ಅಂತಲೇ ಎಲ್ಲರೂ ಹೇಳಿದ್ರು. ಎಲ್ಲರೂ ಬೇಜಾರಾಗಿದ್ರು. ಒಂಥರ ನಮಗೂ ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ದೀವಿ ನಾವು ಕಾಂಟ್ರಾಕ್ಟರ್ಗಳು. ಸರ್, ಯಾರನ್ನೆಲ್ಲ ಅಮಾನತು ಮಾಡಿದ್ದೀರಾ? ಅದೇ ಜಗನ್ನಾಥ್ ಸೇಠ್ಜಿ ಅವರು ಗೌರವಾಧ್ಯಕ್ಷರಿಂದ ಅಮಾನತು ಮಾಡಿದ್ದೀವಿ. ಚಿಂಚೋಳಿ ಅವ್ರನ್ನ, ಅವರು ಅಷ್ಟೇ ಸಂಘಟನಾ ಕಾರ್ಯದರ್ಶಿ ಇದ್ದು, ಅವರು ಅದರಿಂದ ಅಮಾನತು ಮಾಡಿದ್ದೀವಿ. ಅವ್ರ ನಿರ್ದೇಶಕರ ಸ್ಥಾನ ಸೊ ಎನ್ಕ್ವೈರಿ, ಪೆಂಡಿಂಗ್ ಎನ್ಕ್ವೈರಿ ಮಾಡಿಬಿಟ್ಟು ಅದನ್ನು ಆಮೇಲೆ ಕ್ರಮ ಕೈಗೊಳ್ತೀವಿ. ಅದಕ್ಕೊಂದು ಕಮಿಟಿ ಮಾಡಿದ್ದೀವಿ. ಕಮಿಟಿ ಪ್ರಕಾರ ಕಮಿಟಿ ಏನು ವರದಿ ಕೊಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಮ್ಮ. ಸರ್, ನಿಮ್ಮ ಅಸೋಸಿಯೇಷನ್ ಮತ್ತೆ ಸರ್ಕಾರದ ಮಧ್ಯೆ ಸಮನ್ವಯದ ಕೊರತೆ ಏನಾದರೂ ಇದೆಯಾ? ಸಭೆಯಲ್ಲಿ ಹೇಳಿದ್ರಿ ಒಂದು ಸಭೆ ಮಾಡಬೇಕು, ಟೈಮ್ ಸಿಗ್ತಾ ಇಲ್ಲ, ಕ್ಯಾನ್ಸಲ್ ಆಗ್ತಿದೆ ಅಂತ. ಅದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ಕೊಳ್ತೀವಿ. ಅವರು ಸಭೆ ಕರಿಬೇಕು, ಅಂದರೆ ಅಫಿಷಿಯಲ್ ಸಭೆ ಕರಿಬೇಕು. ಸುಮ್ಮನೆ ಸೌಹಾರ್ದವಾಗಿ ಹೋಗಿ ಬಂದ್ವಿ ಅಂತ ಆಗಬಾರ್ದು. ಎಲ್ಲ 8 ಜನ ಮಿನಿಸ್ಟ್ರುಗಳು ಇರಬೇಕು, 8 ಜನ ಸರ್ಕಾರಿ ಕಾರ್ಯದರ್ಶಿಗಳು ಇರಬೇಕು, ಮತ್ತು ಜೊತೆಗೆ ನಮ್ಮ ಸಂಬಂಧಪಟ್ಟ ಕಾರ್ಯಕಾರಿ ಸಮಿತಿ ಜೊತೆಗೆ ಮಾಡಿದರೆ ನಮ್ಮ ಪ್ರಾಬ್ಲಮ್ ಎಲ್ಲ ಒಂದು ದಿನದಲ್ಲಿ ಸಾಲ್ವ್ ಆಗುತ್ತೆ. ಸರ್, ಇಂಥದ್ದೊಂದು ಬೆಳವಣಿಗೆ ಆಡಿಯೋ ವೈರಲ್ ಬೆನ್ನಲ್ಲೇ ಸರ್ಕಾರದಿಂದ ಯಾರಾದರೂ ಮಾತಾಡ್ಸಿದ್ರಾ? ಇಲ್ಲಮ್ಮ, ಇದು ಬೇಜಾರು. ನಾವೇ ಮಾತಾಡಿದ್ರು, ನಾವು ಯಾರು ಮಾತಾಡಿಸಿಲ್ಲ, ನಮ್ಗೆ ಯಾರು ಮಾತಾಡೋಕೆ ಹೋಗಿಲ್ಲ, ನಾವು ಮಾತಾಡ್ತಾ ಇಲ್ಲ. ಇದೊಂದು ಸ್ವಲ್ಪ ಸೂತಕದ ಛಾಯೆ ಇದು. ನಮ್ಗೆ ಇದು ಆಗಬಾರ್ದು. ನೋಡಿದ್ರಲ್ಲ, ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಅಧ್ಯಕ್ಷರ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ಈ ಸುದ್ದಿಯನ್ನು ನ್ಯೂಸ್ ಫಸ್ಟ್ ನಿನ್ನೆ ರಾತ್ರಿಯೇ ಬ್ರೇಕ್ ಮಾಡಿತ್ತು. ಅದಾದ ನಂತರ ಕಂಟಿನ್ಯೂಸ್ ಫಾಲೋಅಪ್ ಕೂಡ ಮಾಡ್ತಾ ಇತ್ತು. ಅದರ ಬೆನ್ನಲ್ಲೇ ಏನು 3%ಗೆ ಫಸ್ಟು ಡಿಮ್ಯಾಂಡ್ ಮಾಡ್ತಾರೆ. ಆ ಆಡಿಯೋನೆಲ್ಲ ಕೇಳಿಸ್ಕೊಂಡಿದ್ದೀರಾ ಬೆಳಗ್ಗೆಯಿಂದನೂ. 3%ಗೆ ಮೊದಲಿಗೆ ಡಿಮ್ಯಾಂಡ್ ಮಾಡಲಾಗತ್ತೆ. ನೀವು ಹಾಕಿರುವ ಗುತ್ತಿಗೆಯನ್ನು ನೀವೇ ಮುಂದುವರಿಸಬೇಕು ಅಂದರೆ 3% ನಮಗೆ ಕಮಿಷನ್ ಕೊಡಬೇಕು. ಇಲ್ಲದೇ ಇದ್ದರೆ ನೀವು ಹಾಕಿರುವ ಟೆಂಡರ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಧಮಕಿ ಹಾಕೋದು, ಆವಾಜ್ ಹಾಕೋದು ಏನು ನಡೆದಿತ್ತು. 3% ಕಡೆಗೆ ಫೈನಲೈಸ್ ಆಗೋದು 2.5%. ಆಯ್ತಪ್ಪ 2.5% ಕೊಡಬೇಕು, ಆದರೆ ನಿನಗೆ ಗುತ್ತಿಗೆ ಬರ್ತಿದ್ದಂಗೆ ನಮ್ಗೆ ಅಮೌಂಟ್ ಕೊಡು ಅಂತ ಏನು ಹೇಳಿದ್ರು ಅದು. ಸೊ ನ್ಯೂಸ್ ಫಸ್ಟ್ನ ಸತತ ಫಾಲೋಅಪ್ ಕೂಡ ಇದನ್ನು ಮಾಡಿತ್ತು. ಅದಾದ ನಂತರ ಇವತ್ತು ಬೆಳಗ್ಗೆಯೇ ಕರ್ನಾಟಕ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಗೌರವಾಧ್ಯಕ್ಷರಾಗಿರುವಂತಹ ಜಗನ್ನಾಥ ಶಿವಾಜಿಯವರನ್ನು, ಹಾಗೆ ಚಿಂಚೋಳಿಯವರನ್ನು, ಹನುಮಂತ ಚಿಂಚೋಳಿಯವರನ್ನು ಇಬ್ಬರನ್ನು ಕೂಡ ಅಮಾನತು ಮಾಡಿದ್ದಾರೆ. ಇದಲ್ಲದೆ ಇದರಲ್ಲಿ ಇನ್ನೊಂದಷ್ಟು ಜನ ನಿರ್ದೇಶಕರು, ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಏನಿದೆ ಅದನ್ನು ಕೂಡ ಈಗಾಗಲೇ ಸಮಿತಿಯನ್ನು ರಚಿಸಿ ಅದಕ್ಕೆ ತನಿಖೆಗೆ ಒಪ್ಪಿಸಲಾಗಿದೆ. ಆ ತನಿಖೆಯ ವರದಿ ಬಂದ ನಂತರ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಇಲ್ಲಿ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ. ಇದು ನಿಜಕ್ಕೂ ನಮಗೆ ಸೂತಕದ ಛಾಯೆ. ನಮ್ಮಲ್ಲಿ ಈ ಥರದ್ದೊಂದು ಘಟನೆ ಆಗಬಾರ್ದಿತ್ತು, ಆದರೆ ಆಗೋಗಿದೆ. ಇನ್ನು ಮುಂದೆ ಈ ರೀತಿ ಆಗದಂತೆ ನಾವು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ತೀವಿ ಅಂತ. ಅಲ್ಲಿಗೆ
ಗುತ್ತಿಗೆದಾರರ ಸಂಘದಲ್ಲಿಯೇ ಭ್ರಷ್ಟಾಚಾರ ಮನೆ ಮಾಡಿತ್ತು ಅನ್ನೋದನ್ನು ಅಧ್ಯಕ್ಷರು ಕೂಡ ಒಪ್ಕೊಂಡಿದ್ದಾರೆ. ನಾವು ಕೂಡ ಈಗ ಇದರಿಂದ ನಮಗೂ ಕೂಡ ಬೇಸರವಾಗಿದೆ, ಬೇಸರದಲ್ಲಿದ್ದೇವೆ, ಮಾನಸಿಕವಾಗಿ ನಾವು ಕುಗ್ಗು ಹೋಗಿದ್ದೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.